ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಕಥೆಗಳಿಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ನಾವು ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು ತಿಳಿದುಕೊಳ್ಳಲಿದ್ದೇವೆ. ಪೂರ್ವದಲ್ಲಿ ಒಮ್ಮೆ ಶೌನಕ ಮಹಾಮುನಿಯು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕನ ಬಳಿಗೆ ಬಂದು ನಮಸ್ಕರಿಸಿ, ಎಲೈ ಮಹಾತ್ಮನೇ, ಕರ್ಣ ರಸಾಯನ ರೂಪವಾದ ಕಥೆಯೊಂದನ್ನು ನನಗೆ ವಿಸ್ತರಿಸಿ ತಿಳಿಸಬೇಕು. ಅಜ್ಞಾನವನ್ನು ನೀಗಿಸಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ದಾರಿ ಯಾವುದು? ಈ ಕಲಿಯುಗದ ಪ್ರಾಬಲ್ಯದಿಂದ ಸಮಸ್ತ ಜೀವರಾಶಿಗಳು ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿ ಕೆಡುತ್ತಿರುವವು. ಈ ದೋಷ ನಿವೃತ್ತಿಗೆ ಮಾರ್ಗವಾವುದು? ಪರಮಯೋಗಿಗಳಿಗೂ ದುರ್ಲಭವಾದ ಮೋಕ್ಷವನ್ನು ಸಾಧಿಸುವುದಕ್ಕೆ ಉಪಾಯವು ಯಾವುದು ಎಂದನು. ಅದಕ್ಕೆ ಆ ಸೂತನು ಶೌನಕನನ್ನು ಕುರಿತು, ಎಲೈ ಮುನಿಶ್ರೇಷ್ಠನೇ, ಈ ಕಲಿಯುಗದಲ್ಲಿ ಶ್ರೀ ಶುಕ ಮಹಾಮುನಿಯಿಂದ ಉಪದೇಶಿಸಲ್ಪಟ್ಟ ಭಾಗವತವೇ ಸರ್ವಾರ್ಥ ಸಿದ್ಧಿಯನ್ನು ಉಂಟು ಮಾಡತಕ್ಕದ್ದು. ಕಲಿಕಾಲವೆಂಬ ಕ್ರೂರ ಸರ್ಪದ ಬಾಯಿಯಿಂದ ತಪ್ಪಿಸಿ ಕಾಪಾಡುವುದಕ್ಕೆ ಶ್ರೀಮದ್ ಭಾಗವತ ಕಥಾನುಸಂಧಾನವೇ ಸರ್ವೋತ್ತಮವಾದ ಸಾಧನವು. ಮನಃಶುದ್ಧಿಗೆ ಇದಕ್ಕಿಂತಲೂ ಮೇಲಾದ ಉಪಾಯಾಂತರವಿಲ್ಲ. ಜನ್ಮಾಂತರದಲ್ಲಿ ವಿಶೇಷ ಸುಕೃತಗಳನ್ನು ಮಾಡಿದ್ದವರಿಗಲ್ಲದೆ ಈ ಭಾಗವತವೆಂಬ ಶಾಸ್ತ್ರವು ಸುಲಭವಲ್ಲ. ಹಿಂದೆ ಶುಕಮುನಿಯು ಪರೀಕ್ಷಿದ್ರಾಜನಿಗೆ ಭಾಗವತವನ್ನು ಉಪದೇಶಿಸುವುದಕ್ಕಾಗಿ ಸಭೆಗೆ ಬಂದು ಕುಳಿತೊಡನೆ ದೇವತೆಗಳೆಲ್ಲರೂ ತಮ್ಮಲ್ಲಿದ್ದ ಅಮೃತ ಕಲಶದೊಡನೆ ಬಂದು ಆ ಮಹರ್ಷಿಗೆ ನಮಸ್ಕರಿಸಿ, ಎಲೈ ಮಹಾಮುನಿಯೇ, ಇದು ನಾವು ತಂದಿರುವ ಈ ಅಮೃತ ಕಲಶವನ್ನು ಸ್ವೀಕರಿಸು. ಇದನ್ನು ನೀನು ಭಕ್ತನಾದ ಪರೀಕ್ಷಿದ್ರಾಜನಿಗೆ ಕೊಟ್ಟು ಈಗ ನೀನು ಅವನಿಗೆ ಅನುಗ್ರಹಿಸಿ ಕೊಡಬೇಕೆಂದಿರುವ ಶ್ರೀಮದ್ ಭಾಗವತ ಕಥಾಮೃತವನ್ನು ನಮಗೆ ಕೊಡು ಎಂದು ವಿನಯದಿಂದ ಪ್ರಾರ್ಥಿಸಿದರು. ಹೀಗೆ ದೇವತೆಗಳು ಕೇಳುತ್ತಿರಲು ಶುಕ ಮಹಾಮುನಿಯು ತನ್ನೊಳಗೆ ತಾನು ಆ ದೇವತೆಗಳ ಸ್ವಾರ್ಥಪರತೆಯನ್ನು ತಂತ್ರವನ್ನು ನೋಡಿ ನಗುತ್ತಾ, ಆಹಾ, ಆ ಸುಧೆಯಲ್ಲಿ ಈ ಕಥಾಮೃತವೆಲ್ಲಿ? ಸಾಮಾನ್ಯವಾದ ಗಾಜನ್ನು ಬೆಲೆಯುಳ್ಳ ರತ್ನದೊಡನೆ ಹೋಲಿಸುವುದೇ ಎಂದು ಚಿಂತಿಸಿ ತಾನು ಉದ್ದೇಶಿಸಿದ್ದ ಆ ಕಥಾಮೃತವನ್ನು ಪರಮ ಭಕ್ತನಾದ ಪರೀಕ್ಷಿದ್ರಾಜನಿಗಲ್ಲದೆ ಭಕ್ತಿಹೀನರಾದ ಆ ದೇವತೆಗಳಿಗೆ ಕೊಡುವುದಕ್ಕೆ ಇಷ್ಟಪಡಲಿಲ್ಲ. ಹೀಗೆ ಭಾಗವತವೆಂಬ ಕಥಾಮೃತವು ದೇವತೆಗಳಿಗೂ ದುರ್ಲಭವಾಯಿತು. ಕೊನೆಗೆ ಈ ಸತ್ಕಥಾ ಶ್ರವಣದಿಂದ ಪರೀಕ್ಷಿದ್ರಾಜನಿಗೆ ಅತಿ ಸುಲಭವಾಗಿ ಮೋಕ್ಷ ಉಂಟಾದುದನ್ನು ನೋಡಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಗೂ ಆಶ್ಚರ್ಯವು ಹುಟ್ಟಿತು. ಆಗ ಬ್ರಹ್ಮನು ಆ ಮಹಾಗ್ರಂಥದ ಮಹಿಮೆಯನ್ನು ಇನ್ನೂ ಸ್ಪಷ್ಟವಾಗಿ ಪರೀಕ್ಷಿಸಬೇಕೆಂದು ನಿಶ್ಚಯಿಸಿ ಸತ್ಯಲೋಕದಲ್ಲಿ ಒಂದು ದೊಡ್ಡ ತುಲೆಯನ್ನು ಕಟ್ಟಿ, ಅಂದರೆ ಒಂದು ದೊಡ್ಡ ತಕ್ಕಡಿಯನ್ನು ಕಟ್ಟಿ ಸಮಸ್ತ ಧರ್ಮ ಸಾಧನಗಳನ್ನು ಒಂದು ಕಡೆಯಲ್ಲಿ ಇರಿಸಿ ಈ ಮಹಾಗ್ರಂಥವನ್ನೇ ಬೇರೊಂದು ಕಡೆಯಲ್ಲಿಟ್ಟು ತೂಗಿದನು. ಆಗಲೂ ಇದರಲ್ಲಿಯೇ ಭಾರವು ಅದರಲ್ಲಿಯೇ ಗೌರವವು ಕಂಡು ಬಂದಿತು. ಅದನ್ನು ನೋಡಿ ಅಲ್ಲಿದ್ದ ಸಮಸ್ತ ಋಷಿಗಳು ಅತ್ಯಾಶ್ಚರ್ಯವನ್ನು ಹೊಂದಿದರು. ಭಾಗವತವೆಂಬುದು ಸಾಕ್ಷಾತ್ ಭಗವತ್ ಸ್ವರೂಪವಾಗಿ ಭೂಮಿಯಲ್ಲಿ ಪ್ರಚಾರಗೊಂಡಿರುವ ಶಾಸ್ತ್ರವೇ ಹೊರತು ಬೇರೆ ಎಲ್ಲವೆಂದು ನಿಶ್ಚಯಿಸಿದರು. ಇದರ ಪಠಣ ಶ್ರವಣಗಳಿಂದ ತಪ್ಪದೆ ಮೋಕ್ಷ ಫಲವು ಸಿದ್ಧಿಸುವುದೆಂಬ ನಿಶ್ಚಯವು ಹುಟ್ಟಿತು. ಎಲೆ ಶೌನಕನೇ, ಈ ಭಾಗವತವನ್ನು 7 ದಿವಸಗಳಲ್ಲಿ ಶ್ರವಣ ಮಾಡಿದವರಿಗೆ ಸರ್ವ ಪ್ರಕಾರದಿಂದಲೂ ಮುಕ್ತಿಯು ಕೈಗೂಡುವುದು. ಪೂರ್ವದಲ್ಲಿ ಈ ವಿಷಯವನ್ನೇ ಪರಮ ದಯಾಳುಗಳಾದ ಸನಕಾದಿಗಳು ನಾರದನಿಗೆ ತಿಳಿಸಿರುವರು. ಇದಕ್ಕೆ ಮೊದಲೇ ನಾರದನು ಚತುರ್ಮುಖ ಬ್ರಹ್ಮನಿಂದ ಈ ಪುಣ್ಯ ಕಥೆಯನ್ನು ಕೇಳಿದ್ದರೂ ಸಪ್ತಾಹ ಶ್ರವಣವೆಂಬ ವಿಧಿಯು ಮಾತ್ರ ಅವನಿಗೆ ಸನಕಾದಿಗಳಿಂದಲೇ ಉಪದೇಶಿಸಲ್ಪಟ್ಟಿತು ಎಂದನು. ಆಗ ಶೌನಕನು ತಿರುಗಿ ಸೂತ ಪುರಾಣಿಕನನ್ನು ಕುರಿತು, ಎಲೈ ಮಹಾತ್ಮನೇ, ಕೇವಲ ಯುದ್ಧ ದರ್ಶನದಲ್ಲಿಯೇ ಆಸಕ್ತನಾಗಿ ನಿಂತ ಕಡೆಯಲ್ಲಿ ನಿಲ್ಲದೆ ಲೋಕಸಂಚಾರಿಯಾಗಿ ತಿರುಗುತ್ತಿರುವ ನಾರದನಿಗೆ ಈ ಸಪ್ತಾಹ ವಿಧಿಯನ್ನು ಅನುಸರಿಸಿ ಭಾಗವತವನ್ನು ಕೇಳಬೇಕೆಂಬ ಪ್ರೀತಿಯು ಹೇಗೆ ಹುಟ್ಟಿತು?
ಸನಕಾದಿಗಳೊಡನೆ ಅವನಿಗೆ ಸಮಾಗಮ ಉಂಟಾದುದು ಹೇಗೆ? ಇದರ ವಿವರವನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಸೂತ ಪುರಾಣಿಕನು ಶೌನಕನನ್ನು ಕುರಿತು, ಶೌನಕ, ಈ ವಿಷಯದಲ್ಲಿ ಒಂದು ಪೂರ್ವ ವೃತ್ತಾಂತ ಉಂಟು, ಹೇಳುವೆನು ಕೇಳು. ಮೊದಲೊಮ್ಮೆ ನಾರದನು ಜ್ಞಾನ, ಭಕ್ತಿ, ವೈರಾಗ್ಯಗಳ ಸಾಧನೆಗೆ ಭೂಮಿಯೇ ಉತ್ತಮ ಸ್ಥಾನವೆಂದು ತಿಳಿದು ಈ ಭೂಲೋಕಕ್ಕೆ ಬಂದನು. ಆಗ ಸಮಸ್ತ ಭೂಮಿಯು ಕಲಿದೋಷದಿಂದ ದೂಷಿತವಾಗಿತ್ತು. ಸತ್ಯವಾಗಲಿ, ತಪಸ್ಸಾಗಲಿ, ದಾನ, ಧರ್ಮ, ದಯಾ, ದಾಕ್ಷಿಣ್ಯಾದಿಗಳಾಗಲಿ ಯಾವುದೊಂದು ಕಾಣುತ್ತಿರಲಿಲ್ಲ. ಒಬ್ಬೊಬ್ಬರು ತಮ್ಮ ತಮ್ಮ ಹೊಟ್ಟೆ ಹೊರೆಯುವುದರಲ್ಲಿಯೇ ನಿರತರಾಗಿದ್ದರೆ ಹೊರತು ಧರ್ಮದಲ್ಲಿ ಯಾರೊಬ್ಬರಿಗೂ ದೃಷ್ಟಿಯಿಲ್ಲ. ಸಮಸ್ತ ಪ್ರದೇಶವು ಪಾಷಂಡ ಪ್ರಚುರವಾಗಿತ್ತು. ವಿರಕ್ತರೆನಿಸಿಕೊಂಡವರು ಸ್ತ್ರೀಲೋಲರಾಗಿರುತ್ತಿದ್ದರು. ಮನೆಯಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವು. ಮೈದುನನೇ ಬುದ್ಧಿ ಕಲಿಸುವವನು. ಕನ್ಯಾ ವಿಕ್ರಯವು ಹೆಚ್ಚಿತು. ದಂಪತಿಗಳಲ್ಲಿ ಸ್ವಲ್ಪವಾದರೂ ಸೌಮನಸ್ಯವಿಲ್ಲ. ಪುಣ್ಯಾಶ್ರಮಗಳು, ಪುಣ್ಯತೀರ್ಥಗಳು, ದೇವಾಲಯಗಳು ನೀಚ ಜಾತಿಯವರಿಂದ ಆವೃತವಾಯಿತು. ಹುಡುಕಿ ನೋಡಿದರೂ ಯೋಗಿಯಾಗಲಿ, ಜ್ಞಾನಿಯಾಗಲಿ, ಸಿದ್ಧನಾಗಲಿ, ಸದಾಚಾರ ಪರನಾಗಲಿ ಒಬ್ಬನಾದರೂ ಸಿಕ್ಕುತ್ತಿರಲಿಲ್ಲ. ಕಲಿದೋಷವೆಂಬ ಕಾಡುಗಿಚ್ಚಿನಿಂದ ಸಮಸ್ತ ಸಿದ್ಧಿಗಳು ಭಸ್ಮವಾಗುತ್ತಿದ್ದವು. ಜನರು ಅನ್ನ ವಿಕ್ರಯದಿಂದಲೂ, ಬ್ರಾಹ್ಮಣರು ವೇದ ವಿಕ್ರಯದಿಂದಲೂ, ಸ್ತ್ರೀಯರು ರೂಪ ವಿಕ್ರಯದಿಂದಲೂ ಜೀವಿಸುತ್ತಿದ್ದರು. ಹೀಗೆ ಸಮಸ್ತ ಭೂಭಾಗವು ಕಲಿದೋಷ ಪ್ರಚುರವಾಗಿರುವುದನ್ನು ನೋಡಿ ನಾರದನು ಪುಷ್ಕರ, ಪ್ರಯಾಗಾದಿ ದಿವ್ಯ ತೀರ್ಥಗಳೆಲ್ಲವನ್ನೂ ಸುತ್ತಿ ಎಲ್ಲಿಯೂ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಕೊನೆಗೆ ಕೃಷ್ಣ ಪರಮಾತ್ಮನಿಗೆ ಲೀಲಾಸ್ಥಾನವಾಗಿದ್ದ ಯಮುನಾ ತೀರಕ್ಕೆ ಬಂದು ಸೇರಿದನು. ಅಲ್ಲಿ ನಡು ವಯಸ್ಸಿನ ಹೆಂಗಸೊಬ್ಬಳು ಕೇವಲ ದುಃಖಾಕುಲೆಯಾಗಿ ಕುಳಿತಿದ್ದಳು. ಅವಳ ಪಾರ್ಶ್ವದಲ್ಲಿ ವೃದ್ಧರಿಬ್ಬರು ಪ್ರಜ್ಞೆಯಿಲ್ಲದೆ ಮೇಲುಸಿರು ಬಿಡುತ್ತಾ ಮಲಗಿದ್ದರು. ಆ ಯುವತಿಯು ಅವರಿಬ್ಬರನ್ನು ನಾನಾ ವಿಧವಾಗಿ ಉಪಚರಿಸಿ ಸಮಾಧಾನವನ್ನು ಹೇಳುತ್ತಾ ಕಷ್ಟವನ್ನು ನೀಗಿಸುವವರಾರೆಂದು ನಾನಾ ದಿಕ್ಕುಗಳಿಗೆ ಕಣ್ಣಿಟ್ಟು ನೋಡುತ್ತಾ ಸಂಕಟವನ್ನು ತಡೆಯಲಾರದೆ ಅವರ ಮುಂದೆ ಕುಳಿತು ಬಹಳವಾಗಿ ರೋಧಿಸುತ್ತಿದ್ದಳು. ಬೇರೆ ನೂರಾರು ಮಂದಿ ಸ್ತ್ರೀಯರು ಅವಳಿಗೆ ಬಾರಿ ಬಾರಿಗೂ ಸಮಾಧಾನವನ್ನು ಮಾಡಿ ಉಪಚರಿಸುತ್ತಿದ್ದರು. ಈ ಸನ್ನಿವೇಶವನ್ನು ನೋಡಿ ನಾರದನಿಗೆ ಆಶ್ಚರ್ಯವು ಹುಟ್ಟಿತು. ಅದರ ನಿಜಾಂಶವನ್ನು ತಿಳಿಯಬೇಕೆಂಬ ಕುತೂಹಲದಿಂದ ನಾರದನು ಮುಂದೆ ಬರುವಷ್ಟರಲ್ಲಿ ಆ ತರುಣಿಯೇ ಸಂಭ್ರಮದಿಂದ ತಟ್ಟನೆ ಮೇಲೆದ್ದು ಬಂದು, ಎಲೈ ಸೌಮ್ಯನೇ, ನಿಲ್ಲು ನಿಲ್ಲು, ನನ್ನ ವ್ಯಸನವನ್ನು ನೀಗಿಸು. ನಿನ್ನ ದರ್ಶನ ಮಾತ್ರದಿಂದಲೇ ಸಮಸ್ತ ಲೋಕವು ಪಾಪವನ್ನು ನೀಗಿ ಸುಖವನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ. ನನ್ನ ಮುಂದಿನ ಭಾಗ್ಯಕ್ಕೆ ನಿನ್ನ ದರ್ಶನವೇ ಸೂಚಕವಾಗಿರುವುದು. ನಿನ್ನ ಮಾತಿನಿಂದ ನನಗೆ ತಪ್ಪದೆ ಈ ದುಃಖವು ನೀಗಬಹುದು ಎಂದಳು. ಆಗ ನಾರದನು ಅವಳನ್ನು ಕುರಿತು, ಎಲೆ ಭದ್ರೆ, ನೀನು ಯಾರು? ಈ ವೃದ್ಧರಾರು? ನಿನ್ನನ್ನು ಸುತ್ತಿ ಉಪಚರಿಸುತ್ತಿರುವ ಈ ಸ್ತ್ರೀಯರಾರು? ನಿನ್ನ ದುಃಖಕ್ಕೆ ಕಾರಣವೇನು ಎಂದು ಕೇಳಿದನು. ಅದಕ್ಕೆ ಆ ತರುಣಿಯು ನಾರದನನ್ನು ಕುರಿತು, ಎಲೈ ಮಹಾತ್ಮನೇ, ನಾನು ಭಕ್ತಿಯು. ಈ ವೃದ್ಧರಿಬ್ಬರು ಜ್ಞಾನ ವೈರಾಗ್ಯಗಳೆಂಬ ನನ್ನ ಮಕ್ಕಳು. ಕಲಿದೋಷದಿಂದ ಇವರಿಗೆ ಈ ದುರವಸ್ಥೆಯುಂಟಾಗಿರುವುದು. ಈ ಸ್ತ್ರೀಯರೆಲ್ಲರೂ ಗಂಗಾದಿ ಪುಣ್ಯ ನದಿಗಳು. ಇವರೆಲ್ಲರೂ ನನ್ನ ಸೇವಾರ್ಥವಾಗಿ ಇಲ್ಲಿಗೆ ಬಂದಿರುವರು. ದೇವತೆಗಳು ನನ್ನನ್ನು ಎಷ್ಟೋ ಪ್ರೀತಿಯಿಂದ ಆದರಿಸುತ್ತಿದ್ದರು. ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲದಂತಿದೆ. ಎಲೈ ಪೂಜ್ಯನೇ, ನನ್ನ ಪೂರ್ವ ವೃತ್ತಾಂತವೆಲ್ಲವನ್ನು ಇನ್ನೂ ವಿಶದವಾಗಿ ತಿಳಿಸುವೆನು ಕೇಳು. ನಾನು ಮೊದಲು, ಅಂದರೆ ಭಕ್ತಿಯು ಮೊದಲು ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕ ದೇಶದಲ್ಲಿ ಚೆನ್ನಾಗಿ ಬೆಳೆದು ಮಹಾರಾಷ್ಟ್ರ ದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಮೂಲೆ ಮೂಲೆಗಳಲ್ಲಿ ಅಡಗಿದ್ದು ನನಗೆ ಗುರ್ಜರ ದೇಶದಲ್ಲಿ ಕೇವಲ ಜೀರ್ಣ ದಶೆಯನ್ನು ಹೊಂದಿದೆನು. ಇಲ್ಲಿ ಅತಿ ಭಯಂಕರವಾದ ಕಲಿ ಸಂಬಂಧದಿಂದ ಪಾಷಂಡಿಗಳ ಬಾಧೆಗೆ ಸಿಕ್ಕಿ ಶಕ್ತಿಗುಂದಿ ಈ ನನ್ನ ಮಕ್ಕಳೊಡನೆ ಬಹಳ ದೀನ ದಶೆಯನ್ನು ಹೊಂದಿದೆನು. ಆದರೆ ಒಮ್ಮೆ ನಾನು ಅಕಸ್ಮಾತ್ತಾಗಿ ಬೃಂದಾವನಕ್ಕೆ ಹೋದಾಗ
ಅಲ್ಲಿ ನನಗೆ ತಿರುಗಿ ಈ ರೂಪವು ಈ ಯೌವನವು ಪ್ರಾಪ್ತವಾಗಿ ಹೊಸ ಯುವತಿಯಂತಾದೆನು. ಇಲ್ಲಿ ಮಲಗಿರುವ ನನ್ನ ಮಕ್ಕಳಾದರೂ ಶ್ರಮದಿಂದ ಬಹಳವಾಗಿ ಬಳಲುತ್ತಿರುವರು. ಅಂದರೆ ಆ ಜ್ಞಾನ ವೈರಾಗ್ಯಗಳಿಬ್ಬರು ಶ್ರಮದಿಂದ ಬಹಳವಾಗಿ ಬಳಲುತ್ತಿರುವರು. ಈ ಸ್ಥಳವನ್ನು ಬಿಟ್ಟು ವಿದೇಶಕ್ಕಾದರೂ ಹೋಗುವೆನೆಂದರೆ ಈ ನನ್ನ ಮಕ್ಕಳು ಬಹಳ ಜೀರ್ಣ ದಶೆಯಲ್ಲಿ ಇರುವುದರಿಂದ ಅದಕ್ಕೂ ಅವಕಾಶವಿಲ್ಲದೆ ಬಹಳವಾಗಿ ದುಃಖಿಸುತ್ತಿರುವೆನು. ಎಲೈ ಮುನಿಸತ್ತಮನೆ, ಲೋಕದಲ್ಲಿ ತಾಯಿಯು ವೃದ್ಧಳಾಗಿ ಮಕ್ಕಳು ಯೌವನವುಳ್ಳವರಾಗಿರುವುದು ಸಹಜವು. ಅಂದರೆ ಭಕ್ತಿಯು ವೃದ್ಧಳಾಗಿದ್ದರೆ ಜ್ಞಾನ ವೈರಾಗ್ಯಗಳು ಯೌವನವುಳ್ಳವರಾಗಿರಬೇಕಿತ್ತು. ನಾವು ಮೂವರು ಒಂದಾಗಿರುವ ಕಾಲದಲ್ಲಿ ನಾನು ಯುವತಿಯಾಗಿಯೂ ಈ ನನ್ನ ಮಕ್ಕಳು ವೃದ್ಧರಾಗಿಯೂ ಇರುವುದಕ್ಕೆ ಕಾರಣವೇನೋ ತಿಳಿಯಲಿಲ್ಲ. ಈ ವೈಪರೀತ್ಯವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಆಶ್ಚರ್ಯವೂ ದುಃಖವೂ ಹೆಚ್ಚುತ್ತಿರುವವು. ಎಲೈ ಮಹಾತ್ಮನೆ, ಇದರ ಕಾರಣವೇನೆಂಬುದನ್ನು ನೀನು ನನಗೆ ದಯೆಯಿಟ್ಟು ತಿಳಿಸುವೆಯಾ ಎಂದಳು. ಅದಕ್ಕೆ ಆ ನಾರದನು, ಎಲೆ ಭದ್ರೆ, ಇದರ ಕಾರಣವೆಲ್ಲವನ್ನು ನಾನು ಜ್ಞಾನ ದೃಷ್ಟಿಯಿಂದ ತಿಳಿದು ಹೇಳುವೆನು. ದುಃಖವನ್ನು ಬಿಡು, ಶ್ರೀಮನ್ನಾರಾಯಣನು ನಿನಗೆ ಸುಖವನ್ನು ಉಂಟು ಮಾಡುವನು ಎಂದು ಹೇಳಿ ಕ್ಷಣ ಮಾತ್ರದಲ್ಲಿಯೇ ತನ್ನ ಜ್ಞಾನ ದೃಷ್ಟಿಯಿಂದ ಅದರ ಪೂರ್ವ ವೃತ್ತಾಂತಗಳೆಲ್ಲವನ್ನು ಚೆನ್ನಾಗಿ ತಿಳಿದು ಹೇಳಲಾರಂಭಿಸಿದನು. ಎಲೆ ಬಾಲೆ, ಹೇಳು, ಈ ಕಲಿಯುಗವಾದರೂ ಅತಿ ಕ್ರೂರವಾದುದು. ಇದರಿಂದ ಲೋಕದಲ್ಲಿ ಸದಾಚಾರಗಳೆಲ್ಲವೂ ಕೆಟ್ಟು ಹೋದವು, ಉಪಸಮಾಧಿಗಳೆಲ್ಲವೂ ನಷ್ಟವಾದವು. ಜನರೆಲ್ಲರೂ ದುಷ್ಕರ್ಮದಲ್ಲಿ ಪ್ರವರ್ತಿಸಿ ಅಸುರ ಪ್ರಕೃತಿಯನ್ನು ಹೊಂದಿರುವರು. ಸತ್ಪುರುಷರು ದುಃಖವನ್ನು ಅನುಭವಿಸುತ್ತಿರುವರು, ದುರ್ಜನರು ಸಂತೋಷದಿಂದ ಉಬ್ಬುತ್ತಿರುವರು. ದುಷ್ಟರಿಂದ ಉಂಟಾದ ಭಾರವನ್ನು ಸಹಿಸಲಾರದೆ ಭೂದೇವಿಯು ಕ್ರಮವಾಗಿ ಕುಗ್ಗುತ್ತಿರುವಳು. ನಿನ್ನನ್ನಾಗಲಿ ನಿನ್ನ ಮಕ್ಕಳನ್ನಾಗಲಿ ಅಂದರೆ ಭಕ್ತಿಯನ್ನಾಗಲಿ ಜ್ಞಾನ ವೈರಾಗ್ಯಗಳನ್ನಾಗಲಿ ಕಣ್ಣೆತ್ತಿ ನೋಡುವವರೇ ಇಲ್ಲದಂತಾಗಿರುವುದು. ಇದರಿಂದಲೇ ನಿಮಗೆ ಈ ವಿಧವಾದ ಜೀರ್ಣ ದಶೆಯುಂಟಾಯಿತು. ಆದರೆ ಬೃಂದಾವನ ಕ್ಷೇತ್ರದ ಸಂಬಂಧದಿಂದ ತಿರುಗಿ ನಿನಗೆ ಈ ಹೊಸ ಯೌವನ ಉಂಟಾಯಿತು. ಆ ಕ್ಷೇತ್ರವೊಂದೇ, ಆ ಬೃಂದಾವನ ಕ್ಷೇತ್ರವೊಂದೇ ಈಗ ಪರಮ ಪುಣ್ಯವೆನಿಸಿಕೊಂಡಿರುವುದು. ಆ ಸ್ಥಳವೊಂದರಲ್ಲಿಯೇ ಈಗ ದೈವ ಭಕ್ತಿಯು ನಲಿದಾಡುತ್ತಿರುವುದು. ಈ ನಿನ್ನ ಮಕ್ಕಳಿಗೆ ಅಲ್ಲಿ ಹೋಗುವುದಕ್ಕೂ ಅವಕಾಶವಿಲ್ಲದುದರಿಂದ ಈ ಜೀರ್ಣ ದಶೆಯಲ್ಲಿ ನರಳುತ್ತಿರುವರು ಎಂದನು. ಅದಕ್ಕೆ ಆ ಭಕ್ತಿಯು, ಎಲೆ ಮಹಾತ್ಮನೆ, ಅಷ್ಟು ಧಾರ್ಮಿಕನಾದ ಪರೀಕ್ಷಿತ್ ರಾಜನು ಇದ್ದಾಗಲೂ ಇಲ್ಲಿ ಆ ಕಲಿಗೆ ಹೇಗೆ ಪ್ರವೇಶ ಉಂಟಾಯಿತು? ಪರಮ ದಯಾಳುವಾದ ಶ್ರೀ ಮಹಾವಿಷ್ಣುವಾದರೂ ಈ ಅಧರ್ಮ ಪ್ರಾಚುರ್ಯವನ್ನು ನೋಡಿ ಹೇಗೆ ಸಹಿಸುತ್ತಿರುವನು? ಈ ಸಂದೇಹವನ್ನು ನನಗೆ ನೀಗಿಸಬೇಕು ಎಂದಳು. ಇದನ್ನು ಕೇಳಿ ನಾರದನು, ಎಲೆ ಭದ್ರೆ, ಕೇಳು, ಯಾವಾಗ ಶ್ರೀ ಕೃಷ್ಣ ಪರಮಾತ್ಮನು ಈ ಭೂಮಿಯನ್ನು ಬಿಟ್ಟು ಶಾಶ್ವತವಾದ ತನ್ನ ಸ್ಥಾನಕ್ಕೆ ಸೇರಿದನು, ಆ ದಿನದಿಂದಲೇ ಕಲಿಯು ಈ ಭೂಮಿಯಲ್ಲಿ ಕಾಲಿಟ್ಟನು. ಪರೀಕ್ಷಿತ್ ರಾಜನು ದಿಗ್ವಿಜಯಕ್ಕಾಗಿ ಹೊರಟ ಕಾಲದಲ್ಲಿ ಆ ಕಲಿಯು ಇವನ ದೃಷ್ಟಿಗೆ ಗೋಚರಿಸಿದನು. ಆದರೆ ಅವನು ಈ ರಾಜನನ್ನು ನೋಡಿದೊಡನೆ ಅತ್ಯಂತ ದೈನ್ಯದಿಂದ ಇವನಲ್ಲಿಯೇ ಮರೆಹೊಕ್ಕನು. ಅದಕ್ಕಾಗಿ ರಾಜನು ಆ ಕಲಿಯನ್ನು ಕೊಲ್ಲದೆ ಕೃಪಾಪರವಶನಾಗಿ ಬಿಟ್ಟು ಬಿಟ್ಟನು. ಆದರೇನು, ಈ ಕಲಿ ಪ್ರಾಚುರ್ಯದಿಂದ ಲೋಕದಲ್ಲಿ ಸಮಸ್ತ ಸತ್ಕರ್ಮಗಳು ಕೆಟ್ಟು ಹೋಗಿದ್ದರು. ತಪಸ್ಸಿನಿಂದಲೂ ಯೋಗಾಭ್ಯಾಸ ಸಮಾಧಿಗಳಿಂದಲೂ ಲಭ್ಯವಾಗದ ಮಹಾಫಲಗಳೆಲ್ಲವೂ ಈ ಕಲಿಕಾಲದಲ್ಲಿ ಭಗವತ್ ಕೀರ್ತನ ಒಂದರಿಂದಲೇ ಲಭಿಸುವವು. ಇತರ ಸತ್ಕರ್ಮ ಸಾರಗಳೆಲ್ಲವೂ ಈ ಕಲಿಕಾಲದಲ್ಲಿ ಕೆಟ್ಟು ಹೋಗಿರುವವು. ಮನೆ ಮನೆಗಳಲ್ಲಿಯೂ ಬ್ರಾಹ್ಮಣರು ಧನಧಾನ್ಯಗಳ ಆಸೆಯಿಂದಲೇ ಪುರಾಣ ಕಥೆಗಳನ್ನು ಹೇಳಲಾರಂಭಿಸಿರುವರು. ಇದರಿಂದ ಕಥಾಸಾರವು ಕೆಟ್ಟು ಹೋಯಿತು. ಕೇವಲ ನಾಸ್ತಿಕರಾದ ಕ್ರೂರ ಕರ್ಮಿಗಳೇ ಪುಣ್ಯತೀರ್ಥಗಳಲ್ಲಿ ಸೇರಿರುವರು. ಇದರಿಂದ ತೀರ್ಥಸಾರವು ಕೆಟ್ಟಿತು. ಕೇವಲ ದುರಾಶಾಗ್ರಸ್ತರಾಗಿ ಕಾಮ ಕ್ರೋಧ ವಶರಾದವರು ಕೂಡ ತಪೋನಿರತರಾದುದರಿಂದ ತಪಸ್ಸಿನ ಸಾರವು ಕೆಟ್ಟಿತು. ಹೀಗೆಯೇ
ಸತ್ಪಾತ್ರ ಸಂಬಂಧದಿಂದ ಕಲಿಕಾಲದಲ್ಲಿ ಸತ್ಕರ್ಮಗಳ ಸಾರವೆಲ್ಲವೂ ನಷ್ಟವಾಯಿತು. ಇದು ಕಲಿಕಾಲದ ಸಹಜ ಧರ್ಮವಾದುದರಿಂದ ಈ ವಿಷಯದಲ್ಲಿ ಬೇರೆ ಯಾರನ್ನು ಅಪರಾಧಿಗಳೆಂದು ಹೇಳುವುದಕ್ಕಿಲ್ಲ. ಇದರಿಂದಲೇ ಪುಂಡರೀಕಾಕ್ಷನೂ ಕೂಡ ಸಹಿಸಿಕೊಂಡಿರುವನು ಎಂದನು. ಇದನ್ನು ಕೇಳಿ ಭಕ್ತಿಯು ನಾರದನ ಮಹಾಮಹಿಮೆಯನ್ನು ನೋಡಿ ಆಶ್ಚರ್ಯಭರಿತಳಾಗಿ ಅವನಿಗೆ ನಮಸ್ಕರಿಸಿ ಈ ಕ್ರೂರವಾದ ಕಲಿಕಾಲದಲ್ಲಿ ತನ್ನನ್ನು ಉದ್ಧರಿಸುವುದಕ್ಕೆ ಉಪಾಯವು ಯಾವುದೆಂದು ಚಿಂತಾಕುಲೆಯಾಗಿ ನಿಂತಿದ್ದಳು. ಆಗ ನಾರದನು ತಿರುಗಿ ಆ ಭಕ್ತಿಯನ್ನು ನೋಡಿ, ಎಲೆ ಭದ್ರೆ, ನೀನೇಕೆ ಚಿಂತಿಸುವೆ? ಶ್ರೀಕೃಷ್ಣನ ಪಾದಕಮಲವನ್ನು ಸ್ಮರಿಸುತ್ತಿರು, ನಿನ್ನ ದುಃಖವು ನೀಗುವುದು. ಯಾವನು ಪೂರ್ವದಲ್ಲಿ ದ್ರೌಪದಿಯ ಮಾನ ಸಂರಕ್ಷಣವನ್ನು ಮಾಡಿದನೋ, ಯಾವನು ಗೋಪಸ್ತ್ರೀಯರನ್ನು ಉದ್ಧರಿಸಿದನೋ, ಆ ಪರಮಾತ್ಮನು ನಿನ್ನ ಭಾಗಕ್ಕೆ ಇಲ್ಲದೆ ಹೋಗುವನೇ. ದಯಾ ಸಮುದ್ರನಾದ ಆತನಿಗೆ ನೀನೇ, ಅಂದರೆ ಭಕ್ತಿಯೇ ಪ್ರಾಣಕ್ಕಿಂತಲೂ ಪ್ರಿಯತಮಳು. ನೀನು ಮನಃಪೂರ್ವಕವಾಗಿ ಒಂದಾವರ್ತಿ ಕರೆದ ಪಕ್ಷದಲ್ಲಿ ಆತನು ಕೇವಲ ನೀಚರ ನಿವಾಸಗಳಿಗಾದರೂ ಬಂದು ಸೇರದೆ ಇರಲಾರನು. ಕೃತ, ತ್ರೇತ, ದ್ವಾಪರಗಳೆಂಬ ಹಿಂದಿನ 3 ಯುಗಗಳಲ್ಲಿಯೂ ಜ್ಞಾನ ವೈರಾಗ್ಯಗಳೆರಡು ಮೋಕ್ಷ ಸಾಧಕಗಳಾಗಿದ್ದವು. ಈ ಕಲಿಕಾಲದಲ್ಲಿಯೂ ಕೇವಲ ಭಕ್ತಿಯೊಂದೇ ಬ್ರಹ್ಮ ಸಾಯುಜ್ಯವನ್ನು ಉಂಟು ಮಾಡತಕ್ಕದ್ದು. ಈ ನಿಶ್ಚಯದಿಂದಲೇ ಸಚ್ಚಿದಾನಂದ ಸ್ವರೂಪನಾದ ಆ ಪರಮಾತ್ಮನು ನಿನ್ನನ್ನು ಈ ಲೋಕದಲ್ಲಿ ಸೃಷ್ಟಿಸಿದನು. ಹಿಂದೆ ನೀನೊಮ್ಮೆ ಆತನಿಗೆ ಕೈಮುಗಿದು ನಾನು ಮಾಡತಕ್ಕ ಕಾರ್ಯವೇನು ಎಂದು ಕೇಳಿದುದಕ್ಕೆ ತನ್ನ ಭಕ್ತರನ್ನು ಉದ್ಧರಿಸುತ್ತಿರಬೇಕೆಂದು ನಿನಗೆ ಆಜ್ಞಾಪಿಸಿರುವನು. ನೀನು ಸಂತೋಷಪೂರ್ವಕವಾಗಿ ಅದನ್ನು ಅಂಗೀಕರಿಸಿದೆ. ಅದರ ಮೇಲೆ ಭಗವಂತನು ನಿನ್ನಲ್ಲಿ ಬಹಳ ಪ್ರಸನ್ನನಾಗಿ ಆ ಕಾರ್ಯಕ್ಕಾಗಿಯೇ ನಿನಗೆ ಮುಕ್ತಿಯನ್ನು ದಾಸಿಯನ್ನಾಗಿಯೂ ಈ ಜ್ಞಾನ ವೈರಾಗ್ಯಗಳನ್ನು ಪುತ್ರರನ್ನಾಗಿಯೂ ಮಾಡಿರುವನು. ಎಲೆ ಭದ್ರೆ, ನಿನ್ನ ನಿಜ ಸ್ವರೂಪದಿಂದ ನೀನು ವೈಕುಂಠದಲ್ಲಿ ನೆಲೆಸಿರುವೆ. ಈ ಭೂಮಿಯಲ್ಲಿ ಛಾಯಾರೂಪದಿಂದ ಮುಕ್ತಿ, ಜ್ಞಾನ ವೈರಾಗ್ಯಗಳೊಡನೆ ಸೇರಿ ಬಂದು ಕೃತಯುಗದಿಂದ ದ್ವಾಪರಾಂತ್ಯದವರೆಗೆ ಮಹಾನಂದದಿಂದ ಸಮಸ್ತ ಭೂಭಾಗವನ್ನು ವ್ಯಾಪಿಸಿದೆ. ಆದರೆ ಮುಕ್ತಿಯು ಪ್ರಾಪ್ತವಾದೊಡನೆ ಪಾಷಂಡ ಬಾಧೆಯಿಂದ ಮುಕ್ತಿಯು ಕ್ಷೀಣಗತಿ ಹೊಂದಿದುದನ್ನು ನೋಡಿ ನೀನೇ ಆಕೆಯನ್ನು ಹಿಂತಿರುಗಿ ವೈಕುಂಠಕ್ಕೆ ಕಳುಹಿಸಿಬಿಟ್ಟೆ. ಆದರೇನು, ಈಗಲೂ ನೀನು ನೆನೆಸಿದ ಕ್ಷಣದಲ್ಲಿ ಆ ಮುಕ್ತಿದೇವಿಯು ಇಲ್ಲಿ ಬಂದು ಹೋಗುವುದರಲ್ಲಿ ಸಂದೇಹವಿಲ್ಲ. ಜ್ಞಾನ ವೈರಾಗ್ಯಗಳೆಂಬ ಇವರಿಬ್ಬರು ನಿನಗೆ ಪುತ್ರಭೂತರಾಗಿ ನಿನ್ನ ವಶದಲ್ಲಿಯೇ ಇರುವರು. ಕಲಿದೋಷದಿಂದ ಇವರಿಗೆ ಈ ದುಸ್ಥಿತಿಯು ಬಂದಿರುವುದು. ಹಾಗಿದ್ದರೂ ನೀನು ಚಿಂತಿಸಬೇಡ. ಇದಕ್ಕಾಗಿ ನಾನೊಂದು ತಕ್ಕ ಉಪಾಯವನ್ನು ಯೋಚಿಸಿ ಹೇಳುವೆನು. ಎಲೆ ಶುಭಾಂಗಿ, ಈ ಕಲಿಯುಗಕ್ಕೆ ಸಮಾನವಾದ ಕಾಲವು ಬೇರೊಂದಿಲ್ಲ. ಈ ಕಾಲದಲ್ಲಿ ನಿನ್ನನ್ನು ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಜನದಲ್ಲಿಯೂ ನೆಲೆಗೊಳಿಸುವುದಕ್ಕೆ ನಾನು ಪ್ರಯತ್ನಿಸುವೆನು. ಎಲ್ಲರೂ ಸಮಸ್ತ ಧರ್ಮಗಳನ್ನು ಬಿಟ್ಟು ನಿನ್ನೊಬ್ಬಳನ್ನೇ ಆಶ್ರಯಿಸುವಂತೆ ಮಾಡುವೆನು. ಈ ರೀತಿಯಾಗಿ ನಿನಗೆ ಸರ್ವತೋಮುಖವಾದ ಪ್ರವೃತ್ತಿಯನ್ನು ಉಂಟು ಮಾಡದಿದ್ದ ಪಕ್ಷದಲ್ಲಿ ಆಗ ನಾನು ಹರಿದಾಸನಲ್ಲವೆಂದೇ ತಿಳಿ. ಎಲೆ ಭದ್ರೆ, ಈ ಕಾಲದಲ್ಲಿ ನಿನ್ನ ಆಶ್ರಯದಿಂದ ಪಾಪಿಗಳೂ ಕೂಡ ನಿರ್ಭಯವಾಗಿ ವಿಷ್ಣು ಲೋಕವನ್ನು ಸೇರಬಹುದು. ಯಾರ ಮನಸ್ಸಿನಲ್ಲಿ ಪ್ರೇಮರೂಪವಾದ ಈ ಭಗವದ್ಭಕ್ತಿಯು ನೆಲೆಗೊಳ್ಳುವುದೋ ಅಂಥವರು ಸ್ವಪ್ನದಲ್ಲಿಯೂ ನರಕವೆಂಬುದನ್ನು ಕಾಣಲಾರರು. ಪ್ರೇತವಾಗಲಿ, ಪಿಶಾಚವಾಗಲಿ, ರಾಕ್ಷಸಾಗಲಿ ಭಕ್ತಿಯುಕ್ತವಾದ ಮನಸ್ಸುಳ್ಳವರನ್ನು ಮುಟ್ಟಿ ಬದುಕಲಾರದು. ಶ್ರೀಮನ್ನಾರಾಯಣನು ಭಕ್ತಿಯಿಂದ ಹೇಗೆ ವಶನಾಗುವನೋ ಹಾಗೆ ತಪಸ್ಸಿನಿಂದಲೂ ವೇದಾಧ್ಯಯನದಿಂದಲೂ ಜ್ಞಾನದಿಂದಲೂ ಸತ್ಕರ್ಮದಿಂದಲೂ ಸಾಧ್ಯನಾಗಲಾರನು. ಈ ವಿಷಯದಲ್ಲಿ ಗೋಪ ಸ್ತ್ರೀಯರೇ ಪ್ರಮಾಣವು. ಇತರ ಯುಗಗಳಲ್ಲಿ ಮನುಷ್ಯರು ಸಾವಿರಾರು ಜನ್ಮವನ್ನೆತ್ತಿದ ಮೇಲಲ್ಲದೆ ಅವರಿಗೆ ಭಕ್ತಿಯಲ್ಲಿ ಪ್ರೀತಿಯು ಹುಟ್ಟದು. ಮುಖ್ಯವಾಗಿ ಈ ಕಲಿಕಾಲದಲ್ಲಿ ಭಕ್ತಿಯೇ ಪ್ರಧಾನವು. ಈ ಕಾಲದಲ್ಲಿ ಭಕ್ತಿಯ ಹೊರತು ಬೇರೆ ಉಪಾಯವಿಲ್ಲವು.
ಭಕ್ತಿಯಿಂದ ಶ್ರೀಕೃಷ್ಣನನ್ನು ಕರೆತಂದು ಕಣ್ಣ ಮುಂದೆ ನಿಲ್ಲಿಸಬಹುದು. ಭಕ್ತಿ ದ್ರೋಹಿಗಳಿಗೆ ಮೂರು ಲೋಕದಲ್ಲಿ ಎಲ್ಲಿದ್ದರೂ ದುಃಖವು ತಪ್ಪಿದುದಲ್ಲ. ಇದರಿಂದಲೇ ಪೂರ್ವದಲ್ಲಿ ಭಕ್ತನಿಂತನಾದ ದೂರ್ವಾಸನು ಮಹಾ ದುಃಖಕ್ಕೆ ಸಿಕ್ಕಿಬಿದ್ದನು. ಎಷ್ಟೇ ವ್ರತಗಳನ್ನು ನಡೆಸಿದರೂ, ಎಷ್ಟೇ ತೀರ್ಥಯಾತ್ರೆಗಳನ್ನು ನಡೆಸಿದರೂ, ಎಷ್ಟೇ ತಪಸ್ಸುಗಳನ್ನು ಆಚರಿಸಿದರೂ, ಎಷ್ಟೇ ಯಾಗಗಳನ್ನು ನಡೆಸಿದರೂ ಇಷ್ಟೊಂದು ಫಲವು ಲಭಿಸಲಾರದು. ಈ ಕಾಲದಲ್ಲಿ ಭಕ್ತಿಯೊಂದೇ ಮುಕ್ತಿಪ್ರದವು ಎಂದನು. ಹೀಗೆ ಭಕ್ತಿಯು ನಾರದನ ಮುಖದಿಂದ ತನ್ನ ಮಹಿಮೆಯನ್ನು ಕೇಳಿದ ಮೇಲೆ ಅವಳಿಗೆ ಸಂತೋಷದಿಂದ ಮೈಯೆಲ್ಲವೂ ಉಬ್ಬಿತು. ಸಂತೋಷ ಪರವಶಳಾದ ಆಕೆಯು ತಿರುಗಿ ನಾರದನನ್ನು ಕುರಿತು, ಆಹಾ ನಾರದ, ನೀನಲ್ಲವೇ ಪರಮ ಭಾಗ್ಯಶಾಲಿಯು. ನಿನಗೊಬ್ಬನಿಗೆ ನನ್ನಲ್ಲಿ ನಿಶ್ಚಲವಾದ ಪ್ರೀತಿಯು. ನಾನು ನಿನ್ನನ್ನು ಎಂದೆಂದಿಗೂ ಬಿಟ್ಟಿರದೆ ನಿನ್ನ ಮನಸ್ಸಿನಲ್ಲಿಯೇ ಸ್ಥಿರವಾಗಿ ನಿಲ್ಲುವೆನು. ಪರಮ ಕೃಪಾಳುವಾದ ನಿನ್ನಿಂದಲ್ಲವೇ ನನ್ನ ಮನೋವ್ಯಥೆಯೆಲ್ಲವೂ ಕ್ಷಣ ಮಾತ್ರದಲ್ಲಿ ನೀಗಿಸಲ್ಪಟ್ಟಿತು. ಆದರೇನು, ಈ ನನ್ನ ಮಕ್ಕಳು ಪ್ರಜ್ಞೆಯಿಲ್ಲದೆ ಬಿದ್ದಿರುವರು. ಹೇಗಾದರೂ ಮಾಡಿ ನೀನು ಇವರನ್ನು ಎಚ್ಚರಿಸಬೇಕು ಎಂದಳು. ಈ ಮಾತನ್ನು ಕೇಳಿ ನಾರದನು ದಯಾರ್ದ್ರ ಹೃದಯನಾಗಿ ಆ ವೃದ್ಧರ ದೇಹಗಳನ್ನು ಕೈಗಳಿಂದ ಸವರುತ್ತಾ ಅವರ ಕಿವಿಗಳಲ್ಲಿ ಮುಖವನ್ನಿಟ್ಟು, ಎಲೈ ಜ್ಞಾನ ವೈರಾಗ್ಯಗಳಿರ, ಚೇತರಿಸಿಕೊಳ್ಳಿರಿ ಎಂದು ಉಚ್ಚ ಧ್ವನಿಯಿಂದ ಕೂಗಿದನು. ಬಾರಿ ಬಾರಿಗೂ ಅವರ ಕಿವಿಯಲ್ಲಿ ವೇದ ವೇದಾಂತ ವಾಕ್ಯಗಳನ್ನು, ಗೀತೆಗಳನ್ನು ಬೋಧಿಸಿದನು. ನಾರದನು ಎಷ್ಟಾವರ್ತಿ ಅವರ ಕಿವಿಗಳಲ್ಲಿ ಮಂತ್ರಗಳನ್ನು ಉಪದೇಶಿಸಿದರು. ಅವರು ಕಣ್ಣುಗಳನ್ನು ತೆರೆಯಲಾರದೆ ಮರದ ತುಂಡುಗಳಂತೆ ನಿಶ್ಚೇಷ್ಟರಾಗಿಯೇ ಬಿದ್ದಿದ್ದರು. ಅದನ್ನು ನೋಡಿ ನಾರದನು ಮುಂದೇನು ಮಾಡಬೇಕೆಂದು ತೋರದೆ ಚಿಂತಾಕುಲನಾಗಿ ಹರಿಧ್ಯಾನವನ್ನು ಮಾಡುತ್ತಾ ನಿಂತಿದ್ದನು. ಇಷ್ಟರಲ್ಲಿ ಆಕಾಶದಲ್ಲಿ ಅಶರೀರ ವಾಕ್ಕೊಂದು ನುಡಿಯಿತು. ಎಲೈ ಮಹರ್ಷಿಯೇ, ಚಿಂತಿಸಬೇಡ. ನಿನ್ನ ಪ್ರಯತ್ನವು ಕೈಗೂಡುವುದರಲ್ಲಿ ಸಂದೇಹವಿಲ್ಲ. ಇದಕ್ಕಾಗಿ ನೀನೊಂದು ಸತ್ಕರ್ಮವನ್ನು ನಡೆಸಬೇಕಾಗಿರುವುದು. ಆ ಕರ್ಮವು ಯಾವುದೆಂಬುದನ್ನು ಸಾಧು ಶಿರೋಮಣಿಗಳಾದ ಕೆಲವು ಮಹಾತ್ಮರು ನಿನಗೆ ಉಪದೇಶಿಸುವರು. ಆ ಕರ್ಮವನ್ನು ನೀನು ನಡೆಸಿದೆಯಾದರೆ ಇವರ ವಾರ್ಧಕ್ಯವು, ಇವರ ನಿದ್ರೆಯು ಒಡನೆಯೇ ನೀಗುವುದು. ಈ ಭಕ್ತಿಗೂ ಲೋಕದಲ್ಲಿ ಸರ್ವತೋಮುಖವಾದ ಪ್ರಸಾರ ಉಂಟಾಗುವುದು. ಹೀಗೆಂದು ಅಲ್ಲಿದ್ದವರೆಲ್ಲರಿಗೂ ಕೇಳುವಂತೆ ಆಕಾಶವಾಣಿಯು ನುಡಿಯಿತು. ಅದನ್ನು ಕೇಳಿ ನಾರದನಿಗೂ ಆಶ್ಚರ್ಯ ಉಂಟಾಯಿತು. ಆದರೆ ಆಗ ನಾರದನಿಗೆ ಯಾರಿಂದ ತಾನೇ ಉಪದೇಶ ಹೊಂದಬೇಕೆಂಬ ವಿಷಯವು ಮಾತ್ರ ಸ್ಪಷ್ಟವಾಗಿ ತಿಳಿಯಲಿಲ್ಲ. ಹೀಗೆ ಗೂಢವಾಗಿ ಆಕಾಶವಾಣಿಯು ಸೂಚಿಸಿದ ಮಾರ್ಗವು ತನಗೆ ಹೇಗೆ ಕೈಗೂಡುವುದು ಎಂದು ತಿಳಿಯದೆ ಚಿಂತಿಸುತ್ತಿದ್ದನು. ಕೊನೆಗೆ ನಾರದನು ಅವರೆಲ್ಲರನ್ನೂ ಅಲ್ಲಿಯೇ ಬಿಟ್ಟು ಒಂದೊಂದು ಪುಣ್ಯತೀರ್ಥಕ್ಕೂ ಹೋಗಿ ಆ ಮಹಾತ್ಮರು ಯಾರೆಂಬುದನ್ನು ಹುಡುಕುತ್ತಾ ಬಂದನು. ದಾರಿಯಲ್ಲಿ ಕಂಡ ಮಹರ್ಷಿಗಳೆಲ್ಲರನ್ನೂ ಪ್ರಶ್ನೆ ಮಾಡುತ್ತಿದ್ದನು. ಯಾರು ಅದರ ನಿಶ್ಚಯವನ್ನು ತಿಳಿಸಲಾರದೆ ಹೋದರು. ಕೆಲವರು ಸಾಧ್ಯ ಕಾರ್ಯವೆಂದು ನಿರಾಕರಿಸಿದರು. ಕೆಲವರು ಈ ಮಾತನ್ನು ಕೇಳಿದೊಡನೆ ಮೌನದಿಂದ ಪರಾನ್ಮುಖರಾಗಿ ಹೋಗುತ್ತಿದ್ದರು. ಇವೆಲ್ಲವನ್ನೂ ನೋಡಿ ನಾರದನಿಗೆ ಮನಸ್ಸಿನಲ್ಲಿದ್ದ ಕಳವಳವು ಇನ್ನೂ ಹೆಚ್ಚಿತು. ಕೊನೆಗೆ ಕಠಿಣವಾದ ತಪಸ್ಸಿನಿಂದಲಾದರೂ ತನ್ನ ಕಾರ್ಯವನ್ನು ಸಾಧಿಸಬೇಕೆಂದು ನಿಶ್ಚಯಿಸಿ ನಾರದನು ಬದರಿಕಾಶ್ರಮಕ್ಕೆ ಬಂದನು. ಇಷ್ಟರಲ್ಲಿ ಕೋಟಿ ಸೂರ್ಯ ಸಮಾನವಾದ ತೇಜಸ್ಸುಳ್ಳ ಸನಕಾದಿ ಮಹರ್ಷಿಗಳು ಮುಂದೆ ಬರುತ್ತಿರುವುದನ್ನು ಕಂಡನು. ಒಡನೆಯೇ ನಾರದನು ಪರಮ ಸಂತೋಷದಿಂದ ಅವರನ್ನು ಕುರಿತು, ಎಲೈ ಋಷಿಕುಮಾರರೇ, ಭಾಗ್ಯವಶದಿಂದ ನಿಮ್ಮ ದರ್ಶನವು ನನಗೆ ಲಭಿಸಿತು. ಕೃಪೆಯಿಟ್ಟು ನನ್ನ ಕೋರಿಕೆಯನ್ನು ನಡೆಸಿಕೊಡಬೇಕು. ನೀವಾದರೂ ಮಹಾಯೋಗಿಗಳು, ಅನೇಕ ಶಾಸ್ತ್ರಗಳನ್ನು ಕೇಳಿ ಬಲ್ಲವರು, ಯಾವಾಗಲೂ ಹರಿಕೀರ್ತನೆಯಲ್ಲಿಯೇ ನಿರತರಾಗಿ ವೈಕುಂಠದಲ್ಲಿ ವಾಸ ಮಾಡತಕ್ಕವರು, ಹಿರಿಯರಿಗಿಂತಲೂ ಹಿರಿಯರೆನಿಸಿಕೊಂಡರು, ವಾರ್ಧಕ್ಯ ಬಾಧೆಯಿಲ್ಲದೆ ಯಾವಾಗಲೂ 5 ವರುಷದ ಕುಮಾರರಂತೆ ಕಾಣುತ್ತಿರುವಿರಿ. ಹರಿಕೀರ್ತನೆಯೊಂದೇ ನಿಮ್ಮ ಜೀವನವು. ಹರಿಯೊಬ್ಬನೇ ರಕ್ಷಕನೆಂದು ನಂಬಿರುವವರು. ಎಲೈ ಮಹಾತ್ಮರೇ, ಪೂರ್ವದಲ್ಲಿ ಜಯ ವಿಜಯರೆಂಬ ವೈಕುಂಠ ದ್ವಾರಪಾಲಕರು
ಕೋಪಸೂಚಕವಾದ ನಿಮ್ಮ ಭ್ರೂಭಂಗವನ್ನು ನೋಡಿದ ಮಾತ್ರದಿಂದಲೇ ಭೂಮಿಗೆ ಬಿದ್ದು ಒಡನೆಯೇ ನಿಮ್ಮ ಕೃಪಾಬಲದಿಂದ ತಿರುಗಿ ಪೂರ್ವಸ್ಥಾನವನ್ನು ಸೇರಿರುವರು. ದಯಾಳುಗಳಾದ ನೀವು ನನ್ನಲ್ಲಿ ಅನುಗ್ರಹವನ್ನು ಮಾಡಿ ನನ್ನ ಕೋರಿಕೆಯನ್ನು ಈಡೇರಿಸಿಕೊಡಬೇಕು. ಅಶರೀರವಾಣಿಯು ಸೂಚಿಸಿದ ಉಪಾಯವನ್ನು ನಿಮ್ಮಿಂದಲೇ ನಾನು ತಿಳಿಯಬೇಕಾಗಿರುವುದು. ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೆ ಕ್ಷೇಮವನ್ನುಂಟು ಮಾಡುವುದಕ್ಕೆ ನಾನು ನಡೆಸಬೇಕಾದ ಕರ್ಮವೇನು ಎಂಬುದನ್ನು ನೀವೇ ನನಗೆ ಉಪದೇಶಿಸಬೇಕು ಎಂದನು. ಅದಕ್ಕೆ ಆ ಕುಮಾರರು ನಾರದನನ್ನು ಕುರಿತು, ಎಲೈ ಋಷಿ ಸತ್ತಮನೆ, ಚಿಂತಿಸಬೇಡ. ಇದಕ್ಕೆ ಸುಲಭ ಸಾಧ್ಯವಾದ ಒಂದು ಉಪಾಯವಿರುವುದು. ಯಾವಾಗಲೂ ಹರಿಧ್ಯಾನ ನಿರತನಾಗಿ ವಿರಕ್ತರಿಗೆ ಶಿರೋರತ್ನಪ್ರಾಯನಾಗಿರುವ ನಿನ್ನಂತೆ ಲೋಕದಲ್ಲಿ ಧನ್ಯನಾರುಂಟು. ಲೋಕದಲ್ಲಿ ವಿಷ್ಣು ಭಕ್ತಿಯನ್ನು ನೆಲೆಗೊಳಿಸುವುದಕ್ಕೆ ನೀನಲ್ಲದೆ ಬೇರೆ ಯಾರು ಸಮರ್ಥರು? ಪುರಾತನ ಮಹರ್ಷಿಗಳು ಪುಣ್ಯ ಸಂಪಾದನೆಗಾಗಿ ಎಷ್ಟೆಷ್ಟು ಮಾರ್ಗಗಳನ್ನು ಹೇಳಿರುವರು. ಆದರೆ ಅವೆಲ್ಲವೂ ಕೇವಲ ಶ್ರಮ ಸಾಧ್ಯವಾದ ಮಾರ್ಗಗಳು. ಶ್ರಮಪಟ್ಟು ಆ ಕರ್ಮಗಳನ್ನು ನಡೆಸಿದರೂ ಅವು ಶಾಶ್ವತಗಳಾದ ಸ್ವರ್ಗಾದಿ ಫಲಗಳನ್ನು ಮಾತ್ರವೇ ಕೊಡತಕ್ಕವು. ಎಲೈ ತಾಪಸೋತ್ತಮನೇ, ಮೋಕ್ಷ ಸಾಧಕವಾದ ಮಾರ್ಗವೇ ಬೇರೆ. ಅದು ಕೇವಲ ಗೋಪ್ಯವಾಗಿರುವುದು. ಅದನ್ನು ಉಪದೇಶಿಸತಕ್ಕ ಮಹಾಪುರುಷನೂ ಕೂಡ ಭಾಗ್ಯದಿಂದಲ್ಲದೆ ಲಭಿಸಲಾರನು. ಮೊದಲು ಆಕಾಶವಾಣಿಯು ನಿನಗೆ ಯಾವ ಸತ್ಕರ್ಮವನ್ನು ಸಾಧಿಸಬೇಕೆಂದು ಸೂಚಿಸಿತೋ ಅದನ್ನು ಈಗ ನಾವು ವ್ಯಕ್ತವಾಗಿ ತಿಳಿಸುವೆವು, ಕೇಳು. ಲೋಕದಲ್ಲಿ ದ್ರವ್ಯ ಯಜ್ಞಗಳೆಂದು, ತಪೋಯಜ್ಞಗಳೆಂದು, ಯೋಗ ಯಜ್ಞಗಳೆಂದು, ವೇದಾಧ್ಯಯನಗಳೆಂದು ಅನೇಕ ಸತ್ಕರ್ಮಗಳುಂಟು. ಇವೆಲ್ಲಕ್ಕಿಂತಲೂ ಜ್ಞಾನ ಯಜ್ಞವೆಂಬುದೇ ಸರ್ವೋತ್ತಮವಾದುದು. ಪೂರ್ವದಲ್ಲಿ ಶುಕಾದಿ ಮಹರ್ಷಿಗಳಿಂದ ಹೇಳಲ್ಪಟ್ಟ ಭಾಗವತ ಕಥಾಪ್ರಸಂಗವೇ ಈ ಜ್ಞಾನ ಯಜ್ಞಗಳಲ್ಲಿ ಅತ್ಯುತ್ತಮವೆನಿಸಿಕೊಳ್ಳುವುದು. ಅದರಿಂದ ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೂ ಪೂರ್ಣ ಬಲ ಉಂಟಾಗುವುದು. ಈ ಭಾಗವತ ಪ್ರಸಂಗವನ್ನು ಕೇಳಿದೊಡನೆ ಸಿಂಹಗರ್ಜನೆಯನ್ನು ಕೇಳಿದ ನರಿಗಳಂತೆ ಈಗಿನ ಕಲಿದೋಷಗಳೆಲ್ಲವೂ ಓಡಿ ಹೋಗುವವು. ಈ ಕಥಾಪ್ರಸಂಗವೆಂಬ ಜ್ಞಾನ ಯಜ್ಞವನ್ನು ಸಾಧಿಸಿದೊಡನೆ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಭಕ್ತಿ ಎಂಬುದು ನಲಿದಾಡುತ್ತಿರುವುದು ಎಂದರು. ಇದನ್ನು ಕೇಳಿ ನಾರದನು ತಿರುಗಿ ಋಷಿಕುಮಾರರನ್ನು ಕುರಿತು, ಎಲೈ ಮಹಾತ್ಮರೇ, ನಾನು ಹಿಂದೆ ಎಷ್ಟೆಷ್ಟೋ ವಿಧದಿಂದ ವೇದಾಂತಗಳನ್ನು, ಗೀತಾ ವಾಕ್ಯಗಳನ್ನು ಉಪದೇಶಿಸಿ ಆ ಜ್ಞಾನ ವೈರಾಗ್ಯಗಳನ್ನು ಎಚ್ಚರಿಸುವುದಕ್ಕೆ ಪ್ರಯತ್ನಿಸಿದೆನು. ಆ ನನ್ನ ಪ್ರಯತ್ನವೊಂದು ಕೈಗೂಡಲಿಲ್ಲ. ಹೀಗಿರುವಾಗ ಈ ಭಾಗವತ ಕಥಾ ಪ್ರಸಂಗದಿಂದ ಮಾತ್ರ ಅವರಿಗೆ ಪ್ರಜ್ಞೆಯುಂಟಾಗುವುದು ಹೇಗೆ? ಈ ಭಾಗವತ ಕಥೆಯಲ್ಲಿಯಾದರೂ ಪ್ರತಿ ಶ್ಲೋಕದಲ್ಲಿಯೂ ಪ್ರತಿ ಪದದಲ್ಲಿಯೂ ವೇದಾರ್ಥಗಳಲ್ಲದೆ ಬೇರೆ ಇಲ್ಲ. ಹೀಗಿರುವಾಗ ವೇದಾಂತಗಳಿಗಿಂತಲೂ ಗೀತಾ ವಾಕ್ಯಗಳಿಗಿಂತಲೂ ಭಾಗವತ ಕಥೆಯಲ್ಲಿ ವಿಶೇಷವೇನೆಂದು ನನಗೆ ಸಂದೇಹವು ಹುಟ್ಟಿರುವುದು. ಈ ಸಂದೇಹವನ್ನು ಪರಿಹರಿಸಬೇಕು ಎಂದನು. ಅದಕ್ಕೆ ಆ ಋಷಿಕುಮಾರರು, ಎಲೈ ಮಹರ್ಷಿಯೇ, ಹೇಳು. ವೇದೋಪನಿಷತ್ತುಗಳ ಮುಖ್ಯ ಸಾರವೇ ಈ ಭಾಗವತ ಕಥಾರೂಪವಾಗಿ ಹುಟ್ಟಿರುವುದು. ಅದರಿಂದಲೇ ಈ ಕಥೆಯು ಅದಕ್ಕಿಂತಲೂ ಅತ್ಯುತ್ತಮವೆನಿಸಿಕೊಂಡಿರುವುದು. ಇದರಿಂದ ಉಂಟಾಗತಕ್ಕ ಫಲವು ನಿರತಿಶಯವಾಗಿರುವುದು. ಹಾಲಿನಲ್ಲಿರುವ ಬೆಣ್ಣೆಯನ್ನು, ಕಬ್ಬಿನಲ್ಲಿರುವ ಸಕ್ಕರೆಯನ್ನು ಪ್ರತ್ಯೇಕಿಸಿ ತೆಗೆದ ಮೇಲೆ ಅವುಗಳಲ್ಲಿರುವ ರುಚಿಯೇ ಬೇರೆಯಾಗಿರುವಂತೆ ವೇದಾಂತಗಳಿಂದ ಪ್ರತ್ಯೇಕಿಸಿ ತೆಗೆದ ಈ ಭಾಗವತ ಕಥಾಮೃತವು ಅವಕ್ಕಿಂತಲೂ ವಿಶೇಷ ಫಲಪ್ರದವಾದುದೆಂದು, ಅಂದರೆ ವೇದಾಂತಗಳಿಗಿಂತಲೂ ವಿಶೇಷ ಫಲಪ್ರದವೆಂಬುದನ್ನು ಹೇಳತಕ್ಕುದೇನು? ಮಹಾಮಂತ್ರ ಸ್ವರೂಪವಾದ ಈ ಭಾಗವತವೆಂಬ ಪುರಾಣವು ಈ ಲೋಕದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ನೆಲೆಗೊಳಿಸುವುದಕ್ಕಾಗಿಯೇ ಪ್ರಚಾರಪಡಿಸಲ್ಪಟ್ಟಿರುವುದು. ಎಲೈ ಋಷಿ ಶ್ರೇಷ್ಠನೇ, ಇದೂ ಹಾಗಿರಲಿ. ಪೂರ್ವದಲ್ಲಿ ವ್ಯಾಸಮುನಿಯು ಲೋಕೋಜ್ಜೀವನಾರ್ಥವಾಗಿ ವೇದಾಂತಾರ್ಥಗಳನ್ನು, ಗೀತೆಯನ್ನು ಪ್ರಚಾರಗೊಳಿಸಿದ ಮೇಲೆಯೂ ಕೂಡ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಚಿಂತಾಕುಲನಾಗಿರುವುದನ್ನು ನೋಡಿ ನೀನೇ ಆತನಿಗೆ ಶ್ಲೋಕ ರೂಪವಾದ
ಭಾಗವತವನ್ನು ಉಪದೇಶಿಸಿದೆಯಲ್ಲವೇ? ಅದನ್ನು ಕೇಳಿದೊಡನೆ ಆ ವ್ಯಾಸಮುನಿಯು ನಿಶ್ಚಿಂತನಾದನಲ್ಲವೇ? ಹೀಗಿರುವಾಗ ನೀನೇ ಹೀಗೆ ಆಶ್ಚರ್ಯದಿಂದ ಪ್ರಶ್ನೆ ಮಾಡುವುದೆಂದರೇನು? ಈ ವಿಷಯದಲ್ಲಿ ನಿನ್ನ ಸಂದೇಹಕ್ಕೆ ಕಾರಣವೇನಿರುವುದು? ಇದರಿಂದ ಎಂತಹ ವಿಪತ್ತಾದರೂ ದುಃಖವಾದರೂ ನೀಗಿ ಹೋಗುವುದರಲ್ಲಿ ಸಂದೇಹವಿಲ್ಲ ಎಂದರು. ಈ ವಾಕ್ಯವನ್ನು ಕೇಳಿ ನಾರದನಿಗೆ ಮಹತ್ತಾದ ಸಂತೋಷ ಉಂಟಾಯಿತು. ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಉದ್ಧರಿಸುವುದಕ್ಕಾಗಿ ಭಾಗವತ ಕಥಾಶ್ರವಣವೆಂಬ ಜ್ಞಾನಯಜ್ಞವನ್ನೇ ತಾನು ಸಾಧಿಸಬೇಕೆಂದು ನಿಶ್ಚಯಿಸಿಕೊಂಡನು. ಈ ಯಜ್ಞವನ್ನು ಸಾಧಿಸುವುದಕ್ಕೆ ಉತ್ತಮವಾದ ಸ್ಥಳವಾವುದು ಎಂಬ ಚಿಂತೆಯು ಆತನ ಮನಸ್ಸಿನಲ್ಲಿ ತಿರುಗಿ ಈಗ ಮತ್ತೊಂದು ಚಿಂತೆಯು ಹುಟ್ಟಿಕೊಂಡಿತು. ಈ ಸಂದೇಹ ಪರಿಹಾರಕ್ಕಾಗಿ ನಾರದನು ತಿರುಗಿ ಆ ಋಷಿಕುಮಾರರನ್ನು ಕುರಿತು, ಎಲೈ ಮಹಾತ್ಮರೇ, ಈ ಯಜ್ಞವನ್ನು ನಡೆಸುವುದಕ್ಕೆ, ಈ ಜ್ಞಾನ ಯಜ್ಞವನ್ನು ನಡೆಸುವುದಕ್ಕೆ ಸ್ಥಳವಾವುದು? ಈ ಪುಣ್ಯ ಕಥೆಗಳನ್ನು ಎಷ್ಟು ದಿನಗಳವರೆಗೆ ಕೇಳುತ್ತಿರಬೇಕು? ಈ ಕಥಾಶ್ರವಣ ಕಾಲದಲ್ಲಿ ಅನುಸರಿಸಬೇಕಾದ ವಿಧಿ ನಿಯಮಗಳೇನು ಎಂದನು. ಅದಕ್ಕೆ ಆ ಋಷಿಕುಮಾರರು, ನಾರದ, ಕೇಳು, ಗಂಗಾ ದ್ವಾರದ ಸಮೀಪದಲ್ಲಿ ಆನಂದವೆಂಬ ಒಂದು ಘಟ್ಟವಿರುವುದು. ಅದು ಅನೇಕ ಋಷಿಗಳಿಂದಲೂ ದೇವಗಂಧರ್ವಾದಿಗಳಿಂದಲೂ ಸೇವಿತವಾಗಿ ಏಕಾಂತವಾಗಿಯೂ ಅತಿ ಪವಿತ್ರವಾಗಿಯೂ ಮನೋಹರವಾಗಿಯೂ ಇರುವುದು. ನೀನು ಈ ಜ್ಞಾನಯಜ್ಞವನ್ನು ನಡೆಸುವುದಕ್ಕೆ ಅದೇ ಸರ್ವೋತ್ತಮವಾದ ಸ್ಥಳವು. ಅಲ್ಲಿ ಶ್ರವಣ ಮಾಡುವುದರಿಂದ ಆ ಕಥೆಗೂ ಅಪೂರ್ವವಾದ ಒಂದು ರುಚಿಯುಂಟಾಗುವುದು. ಭಾಗವತ ಕಥಾ ಪ್ರಸಂಗವು ಎಲ್ಲಿ ನಡೆಯುವುದೋ ಅಲ್ಲಿಗೆ ಭಕ್ತಿಯು ತಪ್ಪದೆ ಬಂದು ಸೇರುವಳು. ಅಲ್ಲಿ ಕಥಾರಂಭವನ್ನು ಮಾಡಿದೊಡನೆ ಭಕ್ತಿಯು ಜೀರ್ಣ ದೇಹವುಳ್ಳ ತನ್ನ ಮಕ್ಕಳೊಡನೆ ತಾನಾಗಿಯೇ ಬಂದು ಸೇರುವುದರಲ್ಲಿ ಸಂದೇಹವಿಲ್ಲ. ಅಲ್ಲಿಗೆ ಬಂದು ಸೇರಿದೊಡನೆ ಆ ಮೂವರಿಗೂ, ಅಂದರೆ ಭಕ್ತಿ, ಜ್ಞಾನ, ವೈರಾಗ್ಯ ಮೂವರಿಗೂ ಹೊಸ ಯೌವನ ಉಂಟಾಗುವುದು ಎಂದರು. ಈ ಮಾತನ್ನು ಹೇಳಿ ಆ ಋಷಿ ಕುಮಾರರೆಲ್ಲರೂ ನಾರದನೊಡಗೂಡಿ ಗಂಗಾ ತೀರಕ್ಕೆ ಬಂದು ಸೇರಿದರು. ಅವರೆಲ್ಲರೂ ಅಲ್ಲಿಗೆ ಬಂದ ವೃತ್ತಾಂತವು ಸಮಸ್ತ ಲೋಕಗಳಿಗೂ ವ್ಯಾಪಿಸಿತು. ಭಾಗವತ ಕಥಾಮೃತವನ್ನು ಪಾನ ಮಾಡಬೇಕೆಂಬ ಆತುರದಿಂದ ಅನೇಕ ವೈಷ್ಣವರು, ಮಹರ್ಷಿಗಳು, ವೇದಾಂತಿಗಳು, ಮಂತ್ರ ದೇವತೆಗಳು, ಷಟ್ಶಾಸ್ತ್ರಗಳು, ಇತರ ಪುರಾಣಗಳು, ಸಮಸ್ತ ಪುಣ್ಯತೀರ್ಥಗಳು ಆತುರದಿಂದ ಬಂದು ಸೇರಿದವು. ಆಗ ನಾರದನು ಆ ಋಷಿಕುಮಾರರಿಗೆ ಉತ್ತಮವಾದ ಆಸನಗಳನ್ನು ಕೊಟ್ಟು ಅವರನ್ನು ಕೊಳ್ಳಿರಿಸಿದ ಮೇಲೆ ಅಲ್ಲಿ ನೆರೆದಿದ್ದವರೆಲ್ಲರೂ ಕ್ರಮವಾಗಿ ಆ ಋಷಿಕುಮಾರರಿಗೆ ವಂದಿಸಿ ಭಾಗವತ ಕಥಾಮೃತವನ್ನು ಕೇಳಬೇಕೆಂಬ ಉತ್ಸಾಹದಿಂದ ಕೆಲವರು ಜಯಶಬ್ದಗಳನ್ನು, ಕೆಲವರು ನಮಶಬ್ದಗಳನ್ನು ಹೇಳುತ್ತಿದ್ದರು. ಶಂಖ, ಭೇರಿ ಮೊದಲಾದ ಮಂಗಳ ವಾದ್ಯಗಳೆಲ್ಲವೂ ನುಡಿಸಲ್ಪಡುತ್ತಿದ್ದವು. ನಾನಾ ಕಡೆಗಳಿಂದ ಪುಷ್ಪಾಂಜಲಿಗಳು ಎರಚಲ್ಪಡುತ್ತಿದ್ದವು. ದೇವತೆಗಳು ಅಂತರಿಕ್ಷದಲ್ಲಿ ವಿಮಾನವನ್ನೇರಿ ಬಂದು ಕಲ್ಪವೃಕ್ಷದ ಹೂಗಳನ್ನು ವರ್ಷಿಸುತ್ತಿದ್ದರು. ಹೀಗೆ ಎಲ್ಲರೂ ತಮ್ಮ ತಮ್ಮ ಉತ್ಸಾಹಗಳನ್ನು ತೋರಿಸಿ ಏಕಾಗ್ರಚಿತ್ತರಾಗಿ ಕುಳಿತ ಮೇಲೆ ಋಷಿಕುಮಾರರು ನಾರದನಿಗೆ ಭಾಗವತ ಮಹಿಮೆಯನ್ನು ತಿಳಿಸುವುದಕ್ಕೆ ತೊಡಗಿದರು. ಎಲೈ ಭಕ್ತಾಗ್ರಣಿ, ಕೇಳು, ಮೊದಲು ಶುಕಶಾಸ್ತ್ರ ರೂಪವಾದ ಈ ಭಾಗವತದ ಮಹಿಮೆಯನ್ನು ಹೇಳುವೆವು. ಭಾಗವತದ ಕಥೆಯನ್ನು ಕಿವಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯು ಕರಗತವಾಗುವುದು. ಶ್ರೀ ಮಹಾವಿಷ್ಣುವು ಯಾವಾಗಲೂ ಅಂತವರ ಮನಸ್ಸಿನಲ್ಲಿ ನೆಲೆಗೊಳ್ಳುವನು. ಭಾಗವತವೆಂಬುದು 18,000 ಗ್ರಂಥಗಳುಳ್ಳದ್ದಾಗಿ 12 ಸ್ಕಂಧಗಳಾಗಿ ವಿಭಾಗಿಸಲ್ಪಟ್ಟು ಪರೀಕ್ಷಿತ್ ರಾಜನಿಗೂ ಶುಕ ಮಹರ್ಷಿಗೂ ನಡೆದ ಸಂವಾದ ರೂಪವಾಗಿರುವುದು. ಭಾಗವತ ಕಥೆಯು ಕಿವಿಯಲ್ಲಿ ಬೀಳುವವರೆಗೆ ಮಾತ್ರವೇ ಮನುಷ್ಯನು ಅಜ್ಞಾನವಶನಾಗಿ ಸಂಸಾರದಲ್ಲಿ ನರಳುತ್ತಿರುವನು. ಅನೇಕ ಶಾಸ್ತ್ರಗಳನ್ನು ಕೇಳಿದರೂ ಪರಸ್ಪರ ವಿರೋಧದಿಂದ ಕೇವಲ ಭ್ರಾಂತಿಜನಕಗಳಾದ ಪುರಾಣಗಳನ್ನು ಕೇಳಿದರೂ ಅಷ್ಟೊಂದು ಫಲವು ಲಭಿಸಲಾರದು. ಮೋಕ್ಷ ಪ್ರಾಪ್ತಿಗೆ ಈ ಭಾಗವತ ಕಥೆಯೊಂದೇ ಮುಖ್ಯ ಕಾರಣವು. ಸಾವಿರಾರು ಅಶ್ವಮೇಧಗಳನ್ನು ನಡೆಸಿದರು, 100 ವಾಜಪೇಯಗಳನ್ನು ನಡೆಸಿದರು ಈ ಪುಣ್ಯ ಕಥೆಯ ಕಲಾ ಮಾತ್ರಕ್ಕೂ ಎಣೆಯಾಗಲಾರದು.
ಗಂಗೆ, ಕಾಶಿ, ಪುಷ್ಕರ, ಪ್ರಯಾಗ ಮುಂತಾದ ಅನೇಕ ಪುಣ್ಯತೀರ್ಥಗಳನ್ನು ಸುತ್ತಿ ಬಂದರು ಈ ಕಥಾಶ್ರವಣದಿಂದ ಉಂಟಾಗುವ ಫಲಕ್ಕೆ ಸಮನಾಗಲಾರದು. ನಾರದ, ನೀನು ಉತ್ತಮ ಗತಿಯನ್ನು ಅಪೇಕ್ಷಿಸುವವನಾದರೆ ಇದರಲ್ಲಿ ಅರ್ಧ ಶ್ಲೋಕವನ್ನಾಗಲಿ ಒಂದು ಶ್ಲೋಕ ಪಾದವನ್ನಾಗಲಿ ನಿನ್ನ ಬಾಯಿಂದ ಉಚ್ಚರಿಸಿದರೆ ಸಾಕು. ವೇದಗಳಾಗಲಿ, ಪುರುಷ ಸೂಕ್ತವಾಗಲಿ, ದ್ವಾದಶಾಕ್ಷರ ಮಂತ್ರವಾಗಲಿ, ಶ್ರೀ ಮಹಾವಿಷ್ಣುವಾಗಲಿ ಈ ಭಾಗವತ ಕಥೆಗೆ ಬೇರೆಯಾದುದಲ್ಲ. ಈ ಭಾಗವತ ಕಥೆಯನ್ನು ಅರ್ಧ ಜ್ಞಾನಪೂರ್ವಕವಾಗಿ ಯಾವನು ಓದುವನೋ ಅವನಿಗೆ ಕೋಟಿ ಜನ್ಮಗಳಿಂದ ಸಂಚಿತವಾದ ಪಾಪವೂ ಕೂಡ ನಿವೃತ್ತವಾಗುವುದರಲ್ಲಿ ಸಂದೇಹವಿಲ್ಲ. ಈ ಪುಣ್ಯ ಕಥೆಯಲ್ಲಿ ಒಂದು ವಾಕ್ಯವನ್ನು ವರಿಸಿದರೂ ಕೂಡ ಅನೇಕ ರಾಜಸೂಯ ಅಶ್ವಮೇಧಯ ಅಂದರೆ ರಾಜಸೂಯ ಮತ್ತು ಅಶ್ವಮೇಧಗಳ ಫಲ ಉಂಟಾಗುವುದು. ಅಂತ್ಯ ಕಾಲದಲ್ಲಿ ಈ ಕಥಾಶ್ರವಣವನ್ನು ಮಾಡಿದವರಿಗೆ ಶ್ರೀಮನ್ನಾರಾಯಣನು ತಾನಾಗಿಯೇ ಮುಕ್ತಿಯನ್ನು ಕೈಗೂಡಿಸುವನು. ಈ ಕಥೆಯನ್ನು ಒಂದಾವರ್ತಿಯಾದರೂ ಕಿವಿಯಿಂದ ಕೇಳದವನ ಜನ್ಮವು ಕೇವಲ ನಿರರ್ಥಕವು. ಈ ಭಾಗವತ ಕಥೆಯನ್ನು ಕೇಳತಕ್ಕ ಭಾಗ್ಯವೂ ಕೂಡ ಪೂರ್ವಾರ್ಜಿತವಾದ ಪುಣ್ಯದಿಂದಲ್ಲದೆ ಲಭಿಸಲಾರದು. ಆದುದರಿಂದ ಎಲೈ ಋಷಿ ಶ್ರೇಷ್ಠನೇ, ನೀನು ಈ ಕಥೆಯನ್ನು ಬಹಳ ಶ್ರದ್ಧೆಯಿಂದ ಕೇಳಬೇಕು. ಇದಕ್ಕೆ ದಿನ ನಿಯಮಗಳೇನೂ ಇಲ್ಲ. ಅನವರತವೂ ಈ ಕಥೆಯನ್ನು ಕೇಳುತ್ತಿರಬಹುದು. ಸತ್ಯವ್ರತದಿಂದಲೂ ಬ್ರಹ್ಮಚರ್ಯದಿಂದಲೂ ನಿಷ್ಠನಾಗಿ ಇದನ್ನು ಅನವರತವೂ ಶ್ರವಣ ಮಾಡುತ್ತಿರಬೇಕು. ಆದರೆ ಈ ಕಲಿಕಾಲದಲ್ಲಿ ಅಷ್ಟೊಂದು ದೃಢವ್ರತವನ್ನು ನಡೆಸುವುದು ಸಾಧ್ಯವಿಲ್ಲದುದರಿಂದಲೂ ಅಷ್ಟು ದೀರ್ಘಕಾಲದವರೆಗೆ ದೀಕ್ಷೆಯನ್ನು ವಹಿಸಿ ಮನಸ್ಸನ್ನು ತಡೆದು ನಿಯಮದಲ್ಲಿರುವುದು ಕಷ್ಟವಾದುದರಿಂದಲೂ ಇದಕ್ಕೆ ಸಪ್ತಾಹ ಶ್ರವಣವೆಂಬ ಸುಲಭೋಪಾಯವೊಂದು ಆ ಶುಕ ಮಹರ್ಷಿಯ ಆಜ್ಞೆಯಿಂದಲೇ ಏರ್ಪಟ್ಟಿರುವುದು. ಶ್ರಾವಣ ಮಾಘ ಮಾಸಗಳಲ್ಲಿ ಶ್ರದ್ಧೆಯಿಂದ ಕೇಳುವವರಿಗೆ ಯಾವ ಫಲವುಂಟೋ ಆ ಫಲವು ಸಪ್ತಾಹ ಶ್ರವಣದಿಂದಲೇ ಲಭಿಸುವುದು. ಈ ಕಲಿಕಾಲವೆಂಬುದು ಕೇವಲ ದೋಷ ಪ್ರಚುರವಾದುದರಿಂದಲೂ ಈ ಕಾಲದಲ್ಲಿ ಮನಸ್ಸನ್ನು ತಡೆದಿರುವುದು ಅಸಾಧ್ಯವಾದುದರಿಂದಲೂ ಮನುಷ್ಯನ ಆಯು ಪ್ರಮಾಣವು ಬಹಳ ಸ್ವಲ್ಪವಾಗಿರುವುದರಿಂದಲೂ ರೋಗ ಬಾಧೆಯು ಹೆಚ್ಚಿರುವುದರಿಂದಲೂ ಈ ಕಾಲದಲ್ಲಿ ಸಪ್ತಾಹ ಶ್ರವಣವೆಂಬ ನಿಯಮವು ಏರ್ಪಟ್ಟಿರುವುದು. ತಪಸ್ಸು, ಯೋಗ, ಸಮಾಧಿ ಮುಂತಾದವುಗಳಿಂದ ಶ್ರಮಪಟ್ಟು ಸಾಧಿಸಬೇಕಾದ ಫಲಗಳೆಲ್ಲವೂ ಅನಾಯಾಸದಿಂದಲೇ ಈ ಸಪ್ತಾಹ ಶ್ರವಣದಿಂದ ಲಭಿಸುವವು ಎಂದು ಸನಕಾದಿ ಋಷಿಕುಮಾರರು ನಾರದನಿಗೆ ಭಾಗವತ ಕಥಾಮಹಾತ್ಮ್ಯವನ್ನು ವಿವರಿಸಿ ಹೇಳಿದರು. ಈ ರೀತಿಯಾಗಿ ಸೂತ ಪುರಾಣಿಕನು ಹೇಳಿದುದನ್ನು ಕೇಳಿ ಶೌನಕ ಮಹಾಮುನಿಯು ತಿರುಗಿ, ಎಲೈ ಸೂತನೆ, ಈ ಭಾಗವತಕ್ಕೆ ಅಷ್ಟೊಂದು ಮಹಾಮಹಿಮೆಯುಂಟಾಗುವುದಕ್ಕೆ ಕಾರಣವೇನು ಎಂದು ಕೇಳಿದನು. ಅದಕ್ಕೆ ಆ ಸೂತನು, ಶೌನಕ, ಹೇಳು. ಹಿಂದೆ ಶ್ರೀಕೃಷ್ಣನು ತನ್ನ ಅವತಾರ ಪ್ರಯೋಜನವನ್ನು ಮುಗಿಸಿಕೊಂಡು ತನ್ನ ನಿವಾಸ ಸ್ಥಾನವಾದ ವೈಕುಂಠಕ್ಕೆ ಹೊರಡುವುದಕ್ಕೆ ಸಿದ್ಧನಾಗಿದ್ದಾಗ ಪರಮ ಭಕ್ತನಾದ ಉದ್ಧವನು ಆತನನ್ನು ಕುರಿತು, ಎಲೈ ಪರಮಾತ್ಮನೇ, ಈಗ ಲೋಕದಲ್ಲಿ ಭಯಂಕರವಾದ ಕಲಿಯು ತಲೆದೋರಿರುವುದು. ಜನರೆಲ್ಲರೂ ಕ್ರೂರ ಸ್ವಭಾವವನ್ನು ಅವಲಂಬಿಸುತ್ತಿರುವರು. ದುಷ್ಟರ ಸಹವಾಸದಿಂದ ಸತ್ಪುರುಷರ ಸ್ವಭಾವವು ಕೆಡುತ್ತಿರುವುದು. ಹೀಗೆ ಕಳಭಾರದಿಂದ ಕುಗ್ಗುತ್ತಿರುವ ಭೂಮಿಗೆ ಇನ್ನು ರಕ್ಷಕರಾರು? ಗೋರೂಪಿಣಿಯಾದ ಈ ಭೂದೇವಿಯು ಇನ್ನು ಮೇಲೆ ಯಾರನ್ನು ಆಶ್ರಯಿಸಬೇಕು? ದೇವ, ನೀನು ಹೊರತು ಇವಳ ಕಷ್ಟವನ್ನು ನೀಗಿಸುವುದಕ್ಕೆ ಬೇರೆ ಯಾರೂ ಸಮರ್ಥರೆಂದು ನನಗೆ ತೋರಲಿಲ್ಲ. ಆದುದರಿಂದ ಭಕ್ತವತ್ಸಲನಾದ ನೀನು ಸಜ್ಜನರನ್ನು ಉದ್ಧರಿಸುವುದಕ್ಕಾಗಿ ಈ ಲೋಕದಲ್ಲಿಯೇ ಸ್ಥಿರವಾಗಿ ನಿಂತಿರಬೇಕು. ನೀನು ಅಪ್ರಾಕೃತನಾಗಿದ್ದರೂ ಭಕ್ತೋದ್ಧರಣಾರ್ಥವಾಗಿಯೇ ಹೀಗೆ ಪ್ರಾಕೃತ ದೇಹವನ್ನು ಹೊಂದಿ ಬಂದವನಲ್ಲವೇ? ಭಕ್ತರನ್ನು ಉದ್ಧರಿಸುವ ಸಲುವಾಗಿಯೇ ಈ ಪ್ರಾಕೃತ ದೇಹವನ್ನು ಹೊಂದಿ ಬಂದವನಲ್ಲವೇ? ನೀನು ಈ ಲೋಕವನ್ನು ಬಿಟ್ಟು ಹೋದರೆ ನಿನ್ನ ಭಕ್ತರೆಲ್ಲರೂ ಇಲ್ಲಿ ನಿನ್ನನ್ನು ಅಗಲಿ ಇರುವುದಾದರೂ ಹೇಗೆ? ಆದುದರಿಂದ ನೀನು ಇಲ್ಲಿಯೇ ನಿಲ್ಲಬಾರದೆ ಎಂದು ಪ್ರಾರ್ಥಿಸಿದನು. ಉದ್ಧವನ ಈ ಮಾತನ್ನು ಕೇಳಿ ಶ್ರೀಕೃಷ್ಣನು ತನ್ನ ಭಕ್ತರ ಉದ್ಧಾರಣಾರ್ಥವಾಗಿಯೇ
ತಾನು ಮುಂದೆ ಮಾಡಬೇಕಾದುದೇನೆಂದು ತನ್ನಲ್ಲಿಯೇ ತಾನು ಆಲೋಚಿಸಿ ಕೊನೆಗೆ ತನ್ನ ಚರಿತ್ರ ರೂಪವಾದ ಶ್ರೀ ಭಾಗವತವನ್ನು ತನಗೆ ಪ್ರತಿನಿಧಿಯನ್ನಾಗಿ ಮಾಡಿ ಅದರಲ್ಲಿ ತನ್ನ ತೇಜಸ್ಸನ್ನು ನೆಲೆಗೊಳಿಸಿದನು. ಆದುದರಿಂದ ಈ ಭಾಗವತ ಕಥೆ ಎಂಬುದು ಸಾಕ್ಷಾತ್ ಪರಮಾತ್ಮನ ವಾಂಗ್ಮಯವಾದ ಶರೀರದಂತೆ ಲೋಕದಲ್ಲಿ ಬೆಳಗುತ್ತಿರುವುದು. ಶ್ರವಣ ವರನಾದಿಗಳಿಂದ ಸಮಸ್ತ ವಿಧದಲ್ಲಿಯೂ ಇದು ಪಾಪನಾಶಕವಾಗಿರುವುದು. ಅದರಲ್ಲಿಯೂ ಸಪ್ತಾಹ ಶ್ರವಣವೆಂಬುದು ಎಲ್ಲಕ್ಕಿಂತಲೂ ಉತ್ತಮವಾದ ಧರ್ಮವು. ಕಲಿಕಾಲದಲ್ಲಿ ಬೇರೆ ಧರ್ಮಗಳೆಲ್ಲಕ್ಕೂ ಪ್ರತಿನಿಧಿಯಾಗಿಯೇ ಈ ಧರ್ಮವೊಂದು ಏರ್ಪಟ್ಟಿರುವುದು. ದುಃಖ ದಾರಿದ್ರ್ಯಾದಿ ಕಷ್ಟಗಳನ್ನು ನೀಗಿಸುವುದಕ್ಕೂ ಪಾಪ ನಿವಾರಣೆಗೂ ಕಾಮಕ್ರೋಧಾದಿಗಳನ್ನು ಜಯಿಸುವುದಕ್ಕೂ ಈ ಕಲಿಕಾಲದಲ್ಲಿ ಇದೊಂದೇ ಸಾಧನವು. ಈ ಭೂಲೋಕದಲ್ಲಿ ಕಲಿ ಎಂಬ ವೈಷ್ಣವ ಮಾಯೆಯನ್ನು ತಪ್ಪಿಸಿಕೊಳ್ಳಬೇಕೆಂದರೆ ದೇವತೆಗಳಿಗೂ ಸಾಧ್ಯವಲ್ಲ, ಇನ್ನು ಮನುಷ್ಯರ ಪಾಡೇನು. ಇದರ ಪರಿಹಾರಕ್ಕಾಗಿಯೇ ಸಪ್ತಾಹ ಶ್ರವಣವೆಂಬ ವಿಧಿಯು ಏರ್ಪಟ್ಟಿರುವುದು ಎಂದನು. ಹೀಗೆ ಸನಕಾದಿ ಮುನಿಗಳು ನಾರದನಿಗೆ ಭಾಗವತ ಮಹಿಮೆಯನ್ನು ತಿಳಿಸುತ್ತಿರುವಾಗಲೇ ಆ ಸಭಾ ಮಧ್ಯದಲ್ಲಿ ಎಲ್ಲರಿಗೂ ಆಶ್ಚರ್ಯ ಉಂಟಾಗುವಂತೆ ಒಂದು ವೈಚಿತ್ರ್ಯವು ನಡೆಯಿತು. ಭಕ್ತಿಯು ಕೇವಲ ತರುಣ ವಯಸ್ಸುಳ್ಳ ತನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಪರಮ ಸಂತೋಷ ಭರಿತಳಾಗಿ ಗೋವಿಂದ ನಾಮೋಚ್ಚಾರಣವನ್ನು ಮಾಡುತ್ತಾ ಸಭಾ ಮಧ್ಯದಲ್ಲಿ ಬಂದು ನಿಂತಳು. ಎಲ್ಲರೂ ಆ ಮೂವರ ರೂಪ ಯೌವನಾದಿಗಳನ್ನು ನೋಡಿ ಆಶ್ಚರ್ಯ ಭರಿತರಾದರು. ಅಷ್ಟೊಂದು ಜೀರ್ಣ ದಶೆಯಲ್ಲಿದ್ದ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಹೀಗೆ ಯೌವನೋದಯವು ಉಂಟಾಗುವುದಕ್ಕೆ ಕಾರಣವೇನೆಂದು ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದರು. ಆಗ ಋಷಿಕುಮಾರರು ಭಾಗವತ ಕಥಾಮಹಿಮೆಯೇ ಇದಕ್ಕೆ ಕಾರಣ ಎಂದು ಹೇಳಿ ಅವರೆಲ್ಲರಿಗೂ ಸಂದೇಹ ನಿವೃತ್ತಿಯನ್ನು ಉಂಟು ಮಾಡಿದರು. ಆಮೇಲೆ ಭಕ್ತಿಯು ಋಷಿಕುಮಾರರಿಗೆ ನಮಸ್ಕರಿಸಿ, ಎಲೈ ಮಹಾತ್ಮರೇ, ಕಲಿದೋಷದಿಂದ ಜೀರ್ಣಳಾದ ನಾನು ನಿಮ್ಮ ಅನುಗ್ರಹ ಬಲದಿಂದ ತಿರುಗಿ ಈ ವಿಧವಾದ ದೇಹಪುಷ್ಟಿಯನ್ನು ಹೊಂದಿದೆನು. ಇನ್ನು ಮುಂದೆ ನನಗೆ ಸುಖವಾದ ನಿವಾಸ ಸ್ಥಾನವಾವುದು. ಈ ಕಲಿಕಾಲದಲ್ಲಿ ನನ್ನನ್ನು ಪುರಸ್ಕರಿಸುವವರಾರು ಎಂದಳು. ಅದಕ್ಕೆ ಆ ಋಷಿಕುಮಾರರು, ಎಲೆ ದೇವಿ, ನೀನು ಯಾವಾಗಲೂ ವಿಷ್ಣು ಭಕ್ತರ ಮನಸ್ಸಿನಲ್ಲಿ ಸುಖವಾಗಿರಬಹುದು. ಅಲ್ಲಿ ನಿನ್ನನ್ನು ಕಲಿದೋಷಗಳು ಕಣ್ಣೆತ್ತಿಯೂ ನೋಡಲಾರವು ಎಂದರು. ಅದು ಮೊದಲು ಈ ಕಲಿಕಾಲದಲ್ಲಿ ಭಕ್ತಿಗೆ ವಿಷ್ಣು ಭಕ್ತರ ಮನಸ್ಸೇ ನಿರಪಾಯವಾದ ಸ್ಥಾನವು ಎಂದು ಹೇಳಿ ಸನಕಾದಿಗಳು ತಿರುಗಿ ನಾರದನನ್ನು ಕುರಿತು, ಎಲೈ ನಾರದ ಮುನೀಂದ್ರನೇ, ಇದೇ ಭಾಗವತದ ಮಹಿಮೆಯು. ಈ ಭಾಗವತವೆಂಬುದು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವಾದುದು. ಇದನ್ನು ಪಠನ ಮಾಡಿದವರು ಕೇಳಿದವರು ಸಾಕ್ಷಾತ್ ಶ್ರೀಕೃಷ್ಣನ ಸಾಮ್ಯವನ್ನೇ ಹೊಂದುವರು. ಲೋಕದಲ್ಲಿ ಇದಕ್ಕೆ ಸಮಾನವಾದ ಧರ್ಮವು ಬೇರೊಂದು ಇಲ್ಲವು. ಎಲೈ ಮಹರ್ಷಿಯೇ, ಈ ಸಪ್ತಾಹ ಶ್ರವಣದಿಂದ ಎಂತಹ ಮಹಾಪಾತಕಗಳಾದರೂ ನಿವಾರಣ ಹೊಂದುವವು. ಬ್ರಹ್ಮಸ್ವಾಪ ಅಪಹಾರ ವ್ಯಭಿಚಾರಗಳೇ ಮೊದಲಾದ ಪಾಪ ಕಾರ್ಯಗಳಿಂದ ಉಂಟಾದ ಬ್ರಹ್ಮ ರಾಕ್ಷಸ ಪಿಶಾಚಾದಿ ಜನ್ಮಗಳು ಕೂಡ ಇದರಿಂದ ವಿಮೋಚನೆ ಹೊಂದುವವು. ಈ ವಿಷಯದಲ್ಲಿ ನಿನಗೊಂದು ಇತಿಹಾಸವನ್ನು ಹೇಳುವೆನು ಕೇಳು. ಈ ಇತಿಹಾಸವನ್ನು ನಾವು ಮುಂದಿನ ಭಾಗವಾದಂತಹ ದುಂದುಕಾರಿ ವೃತ್ತಾಂತ ಎಂಬುದರಲ್ಲಿ ಕೇಳೋಣ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.